ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ನಮ್ಮ ವೆಹಿಕಲ್ಗೆ PPF ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಡೆ ವಿಚಾರಿಸಿದ್ರಿ. ಇವಾಗ ಫೈನಲಿ ಒಂದು ಶಾಪಿಗೆ ಹೋಗ್ತಿದ್ದೀರಿ. ಅಲ್ಲಿ ನೋಡಬೇಕು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಅದ್ರ ಎನ್ಕ್ವೈರಿ ಮಾಡಿಬಿಟ್ಟು ಅಲ್ಲಿ ಮಾಡ್ಸೋದ ಏನು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇಫ್ ಎಲ್ಲ ಓಕೆ ಅಲ್ಲೇ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಸೊ ಇವಾಗ ಆನ್ ದಿ ವೇ ಹೋಗ್ತಾ ಇದ್ದೀರಿ. ಆ್ಯಕ್ಚುಲಿ 1 ಮಂತ್ ಆಯ್ತು ಅನ್ಕೊಂತೀರಿ ನಾವು ವೆಹಿಕಲ್ ಇಸ್ಕೊಂಡು. ಇವಾಗ ಫಸ್ಟೇ ಮಾಡಿಸ್ಬೇಕಿತ್ತು, ಬಟ್ ಸ್ವಲ್ಪ ಫಿನಾನ್ಷಿಯಲಿ ಒಂದು ಸ್ವಲ್ಪ ಇದಿತ್ತು, ಟೈಟ್ ಇತ್ತು. ಅದಕ್ಕೋಸ್ಕರ ಇವತ್ತು ಡಿಸೈಡ್ ಮಾಡಿದ್ರಿ ಇವತ್ತು ಮಾಡೋಣ. ಮತ್ತು ಬಿಕಾಸ್ ಸೇಫ್ಟಿ ಇಸ್ ಇಂಪಾರ್ಟೆಂಟ್ ವೆಹಿಕಲ್ಗೂ ಆಗಲಿ ಯಾವುದೇ ಆಗಲಿ. ಎಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟು ಆಮೇಲೆ ಏನಾದರೂ ಒಂಚೂರ ಏನಾದರೂ ಆದರೆ ಬೇಜಾರು. ಸೊ ಅದಕ್ಕೆ ಎಲ್ಲ ನೀಟಾಗಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀರಿ. ತೋರಿಸ್ತೀನಿ ಯಾವ ಶಾಪ್ ಏನು, ಅವ್ರ ಹತ್ರ ಏನೇನು ಡೀಟೇಲ್ಸ್ನ ನಾವು ಕೇಳ್ತೀವಿ. ಬಿಕಾಸ್ ನಮಗೂ ಅಷ್ಟು ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಮಾಡ್ಸೋಣ. ಏನಂತೀಯ ನೀನು? ಮಾಡ್ಸೋಣ, ಅದಕ್ಕೆ ಹೋಗ್ತಾರೆ. ಎಲ್ಲಿ ಎಕ್ಸಾಕ್ಟ್ ಶಾಪ್ ಇದು? ಸಾಕನಗರ. ಓಕೆ, ಮನೆ ಹತ್ರ ಅಂತ. ಅದೊಂದು ಮನೆ ಹತ್ರನೇ ನಾವು ನೋಡ್ತಿದ್ದೀವಿ. ಇನ್ನೊಂದೇನು ಗೊತ್ತಾ, ಮೇನು ಅವ್ರು ಹಾಕ್ಬೇಕಾರೆ ನಾವು ಬೇಗ ಹೋಗ್ಬಿಟ್ಟು ಅಲ್ಲಿ ರೀಚ್ ಮಾಡ್ಬಿಟ್ಟು ನೋಡ್ಬೋದು. ಅಟ್ಲೀಸ್ಟ್ ಅವ್ರು ಹಾಕೋ ಟೈಮಲ್ಲಿ ನಮ್ಗೆ ಹೇಳ್ತಾರಲ್ಲ ಈ ತರ ಆಗ್ತಾ ಇದೀನಿ ಅಂತ. ನಾವು ಅವಾಗ ದೂರ ಇದ್ರೆ ಹೋಗಕ್ ಆಗಲ್ಲ, ತುಂಬಾ ದೂರ ಅಂತ ಬಿಟ್ಬಿಡ್ತೀವಿ. ಏನಕ್ಕೆ ನಮ್ ಕಣ್ ಮುಂದೆನೆ ಅದು ಒಂಥರ ಹಾಕಿದ್ರೆ ನಮ್ಗೊಂದ್ ಸಮಾಧಾನ. ಸರಿನಾ? ಅದಕ್ಕೋಸ್ಕರ ಅದಕ್ಕೆ ಮನೆ ಹತ್ರನೇ ಆಕ್ಚುಲಿ ಮನೆ ಹತ್ರನೇ ಒಂದ್ 3-4 ಕಡೆ ನೋಡಿದ್ರಿ ನಾವು. ಬಟ್ ಇಲ್ಲೂ ಒಂದ್ಸರಿ ವಿಚಾರಿಸೋಣ ಪ್ರೈಸ್ ಮತ್ತೆ ಏನೇನು ಮಾಡ್ತಾರೆ, ಯಾವ್ಯಾವ ಅದೇನೇನೋ ಅಂತಾರಲ್ಲ, ಏನಂತಾರ ಅದನ್ನ, ಏನದು ಕ್ವಾಲಿಟಿ, ಅದು ಹಾಕೋದನ್ನ PPF ಅದೇನದು ಮೈಕ್ರಾನ್ಸ್. ಅದು ಎಷ್ಟು ಏನು ಅದ್ರದ್ದು ಕ್ವಾಲಿಟಿ ಹೆಂಗಿದೆ ಅದೆಲ್ಲ ಚೆಕ್ ಮಾಡ್ಕೊಂಡು ಒಂದಷ್ಟು ಕಡೆ ವಿಚಾರಿಸಿದ್ರಿ. ಬಟ್ ಅವರು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ 3-4 ಕಡೆ ವಿಚಾರಿಸ್ಬಿಟ್ಟು ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪ್ಲಾನು. ಸೊ ಇವಾಗ ಇನ್ನೊಂದ್ ಕಡೆ ಹೋಗ್ತಾ ಇದೀರಿ. ಸೊ ಲೆಟ್ಸ್ ಸಿ, ಅಲ್ಲೇನಾದ್ರೂ ನಮ್ಗೆ ಓಕೆ ಅಂತ ಹೇಳಿ ಅನ್ಸಿದ್ರೆ ಅಲ್ಲೇ ಮಾಡ್ಸೋದು. ಇವಾಗ ಹೋಗ್ತಾ ಇದೀರಿ, ನಿಮ್ಗೂ ತೋರಿಸ್ತೀನಿ ಏನು ಎಲ್ಲಿ ಏನು ಅಂತ ಹೇಳ್ಬಿಟ್ಟು. ಸರ್ ಇದು 2 years ಆಯ್ತು ಸರ್ PPF ಮಾಡಿ. ಹೌದಾ? ನಿಮ್ದು ಓನ್ ಕಾರ? ಇಲ್ಲ ಸರ್, ಕಸ್ಟಮರ್ ಗಾಡಿ. 2 years ಆಗಿದೆ PPF ಮಾಡಿ. ಇವಾಗ 6 month ಮೇಂಟೆನೆನ್ಸ್ ಬಂದಿದೆ. ಎಷ್ಟು ಇಯರ್ ಇದು? ಇದು ಬಂದು 8 years ಸರ್. 8 years. ನಿಮ್ಗೆ 20 ಮೈಕ್ರಾನ್ ಒಳಗಡೆ ಇದ್ರೆ ಆಟೋ ಇಲ್ಲ ಆಗುತ್ತೆ ಸರ್. ಮೋರ್ ದೆನ್ 20 ಮೇಲೆ ಹೋದ್ರೆ ಈ ತರ ಲೈನ್ ಕಾಣಿಸುತ್ತೆ. ಇದು ಪೈಂಟ್ ಬಂದು ಗ್ಲಾಸಿ. ನಾವು ಕನ್ವರ್ಟ್ ಮಾಡಿದ್ವಿ ಫುಲ್ ಮ್ಯಾಟ್ಗೆ, ಮ್ಯಾಟ್ PPF. ಇದು ಮ್ಯಾಟ್ PPF ಹಾಕಿದ್ದೀರಾ ಆಲ್ರೆಡಿ? ಆಲ್ರೆಡಿ ಮಾಡಿದ್ದೀವಿ ಸರ್ ಮ್ಯಾಟ್ PPF. ಚೆನ್ನಾಗಿದೆ. ನಾವು ನೋಡಿ ಸರ್, ಇದು ಹೇಳು, ಪ್ರೈಸ್ ಹೇಳು. ಇದು ಅವ್ರೇನೋ ಕಮ್ಮಿ ಕೊಡ್ತಾರೆ. ಆಲ್ರೆಡಿ ಮಾತಾಡ್ಬೇಕು ಇವಾಗ. ಇದನ್ನ ನಾನು ಕೊಟ್ಟಿದ್ದೀನಿ, ಇನ್ಮೇಲೆ ನೀವೇ ಹೇಳ್ಬೇಕಿದೆ ಸರ್. ನನ್ನಿಂದ ಆಗೋದು ನಾನು ಕೊಟ್ಬಿಟ್ಟಿದ್ದೀನಿ ಸರ್. ಫೈನಲಿ ಆಯ್ತು, ನಾವಿಲ್ಲೇ ಫೈನಲೈಸ್ ಮಾಡಿದ್ರಿ. ಇವಾಗ ವೆಹಿಕಲ್ನ ಎಲ್ಲ ಕೊಟ್ಬಿಟ್ಟು ವಿತಿನ್ 2 days, ಎಷ್ಟು ದಿನ ಆಗುತ್ತೆ? 2 days ಆಗುತ್ತಾ? 2 days ಆಗುತ್ತೆ. ಸೊ ನೋಡೋಣ 2 days ಆದ್ಮೇಲೆ ಹೇಗಿರುತ್ತೆ ಕಾರ್ ಅಂತ ಹೇಳ್ಬಿಟ್ಟು. ಐ ಆಮ್ ಹೋಪಿಂಗ್ ಎವ್ರಿಥಿಂಗ್ ಲುಕ್ಸ್ ಗುಡ್. ಕಾರ್ ಬರ್ತಾ ಇದೆ. ಈ ಕಡೆ ಬಂದ್ಬಿಡು ಅಲ್ಲ. ವೆಹಿಕಲ್ ಚೆಕ್ ಮಾಡ್ತಿದ್ದಾರೆ. ಸೊ ಗಾಡಿ ಎಲ್ಲ ಚೆಕ್ ಮಾಡ್ತಿದ್ದಾರೆ, ಹೆಂಗಿದೆ ಏನು, ಏನಾದ್ರೂ ಸ್ಕ್ರಾಚ್ ಇದೆಯಾ, ಪೇಂಟ್ ಎಕ್ಸ್ಟ್ರಾ ಪೇಂಟ್ ಏನಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು.
ಎಷ್ಟು ಆಯ್ತಾ? ಇದು ಮ್ಯಾಟ್ ಅಂದ್ರು ತಾನೆ ಅವ್ರು ಇವಾಗ. ಮ್ಯಾಟ್ ಗ್ಲಾಸಿನ ಏನಿದು? ಮ್ಯಾಟ್ ಇದು. ಇದು ಮ್ಯಾಟ್ ಹಾಕಿದಿರಲ್ಲ ಇದು? ಮ್ಯಾಟ್ ಬೇಡ. ಇದು ಇವಾಗ ಅವ್ರು ಹಾಕಿರೋದು ಮ್ಯಾಟ್. ಸೊ ಇವಾಗ ಬೇರೆದ್ ಹಾಕ್ತಾರೆ, ಅದು ಚೆಕ್ ಮಾಡೋಣ. ಆ ದಿನ ನಮ್ಗೆ ಏನಕ್ಕಂದ್ರೆ ನಾವು ಆಲ್ರೆಡಿ ಅದು ಇನ್ನು ವೈಫೈ ಇದು ನೋಡಿ ಮೇಡಮ್, ಇವಾಗ ಇಲ್ಲಿ ವಾಟರ್ ಸ್ಪಾಟ್ ಇದೆ. ಫಸ್ಟ್ ಗಾಡಿ ವಾಶ್ ಮಾಡ್ತೀವಿ, ಡಿಸ್ಮ್ಯಾಂಟಲ್ ಮಾಡ್ಕೊಂಡು ಪಾಲಿಶಿಂಗ್ ಮಾಡ್ತೀವಿ. ಪಾಲಿಶ್ ನಲ್ಲಿ ರಿಮೂವ್ ಆಗ್ಬಿಡುತ್ತೆ ಇದು ವಾಟರ್ ಸ್ಪಾಟ್. ಜಸ್ಟ್ ನಿಮ್ಗೆ ಇವಾಗ ಸ್ಯಾಂಪಲ್ ಅವರು ತೋರಿಸ್ತಾ ಇದ್ದಾರೆ. ಈ ತರ ವಾಟರ್ ಬೇಸ್ PPF ಇನ್ಸ್ಟಾಲ್ ಮಾಡೋದು. ಅದಕ್ಕೆ ಕ್ಯೂರಿಂಗ್ ಆಗಕ್ಕೆ 20 ಡೇಸ್ ನಾವು ಇದು ಮಾಡ್ತೀವಿ. ಓಕೆ. You can see the difference between that and this ಅಲ್ವಾ? ಇದು ಚೆನ್ನಾಗಿದೆ. ಇದನ್ನ ಏನಂತ ಕರೀತಾರೆ? ಗ್ಲಾಸಿನ ಇದು? ಇದು ಗ್ಲಾಸಿ ಫಿನಿಶಿಂಗ್, ಇದು ಮ್ಯಾಟ್ ಫಿನಿಶಿಂಗ್. ಓಕೆ, ಮ್ಯಾಟ್ ಫಿನಿಶಿಂಗ್ ಬೇಡ. ಐ ಥಿಂಕ್ ದಿಸ್ ಇಸ್ ಸೂಟಬಲ್. ಗಮ್ಮು ಸ್ಟಿಕ್ ಆಗಲ್ಲ ಸರ್. ಇಲ್ಲ, ಈಗ ಒಂದು ಪೇಂಟ್ ಇದು ಬರುತ್ತಲ್ಲ ಅದನ್ನ ಬೇರೆ ಫಿಲಿಂ ನಲ್ಲಿ ಇದು ಗಮ್ಮು ಸ್ಟಿಕ್ ಆಗುತ್ತೆ ಸರ್, ನಮ್ದು ಸ್ಟಿಕ್ ಆಗಲ್ಲ. TPU ಯೂಸ್ ಮಾಡೋದು. ಅಮೆಝಾನ್ ಅಲ್ಲಿ ಇದು ಬುಕ್ ಮಾಡಬೇಕು, ಅದು ಪೆಟ್ರೋಲ್ ಅಂತ ಸಿಂಬಲ್ ಬರುತ್ತಲ್ಲ, ಸ್ಟಿಕ್ಕರು ಪೆಟ್ರೋಲ್, ಅದು ಪೆಟ್ರೋಲ್ ಹಾಕ್ಬಿಟ್ಟು ಹೋಗಿರಿ. ಅದೇ ಸೂಪರ್ ಆಗಿದೆ. ಇಲ್ಲಿ ಸೈಡ್ ಅಲ್ಲಿ ಇದೆ ಗೊತ್ತಾ ಪೆಟ್ರೋಲ್ ಟ್ಯಾಂಕ್ ಅಂತ. ಇವಾಗ ಆಯ್ತು, ಎಲ್ಲ ಮುಗೀತು, ಕಾರ್ ಕೊಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡ್ಕೊಂಡು ಆಟೋ ಹೋಗ್ತಾ ಇದ್ದೀವಿ. ಇನ್ನೊಂದು 2 days ಆಗುತ್ತೆ, ರೆಡಿ ಆಗುತ್ತೆ. ನೋಡೋಣ. ನಿಮ್ಗೆ ನಾನು ರೀಲ್ಸ್ ಮಾಡೋ ಬಾರೋ ಬಾರೋ ಅಂತ ಕರಿತಾನೆ ಇದ್ದೀನಿ, ಬರ್ತಾ ಇಲ್ಲ. ಏನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಮಸ್ಕಾರ ಅಂದ್ಯಾ? ಬಾರಲ್ಲ. ನಮಗೂ ಬರಲ್ಲ, ನನ್ಗೂ ಬರಲ್ಲ, ನಾನು ಮಾಡ್ತಾ ಇಲ್ವಾ? ಹೌದಂತ ಹೇಳ್ತಿದ್ದು. ಬಾರ ಮಾಡೋಣ. 2-3 ರೀಲ್ಸ್. ಎಷ್ಟೊಂದ್ ದಿನ ಆಯ್ತು ವಿಡಿಯೋಸ್ ಹಾಕಿ. ಆಕ್ಚುಲಿ ಇಷ್ಟೊಂದು ದಿನಾನೇ ಆಗೋಗಿದೆ, ಇವನಿಂದಾನೇ ವಿಡಿಯೋಸ್ ಹಾಕ್ಲಿಲ್ಲ ನಾನು. ಅಲ್ಲಿ ಮನೆ ರೀಚ್ ಆದ್ವಿ. ಮತ್ತೆ ನಂದು 2 days ಆದ್ಮೇಲೆ ಅಲ್ಲಿ ಹೋಗಿ ತೋರಿಸ್ತೀರಿ. ಆಕ್ಚುಲಿ ಅವ್ರು ಹೇಳಿದ್ರಿ, ನಾವು ಇನ್ನೇನವರು ಮಾಡ್ತಾ ಇರ್ಬೇಕಂದ್ರೆ ಕರೀರಿ ಅಂತ ಹೇಳ್ಬಿಟ್ಟು, ಅಂದ್ರೆ PPF ಎಲ್ಲ ಹಾಕೋ ಟೈಮಲ್ಲಿ. ಸೊ ನೋಡೋಣ, ಆ ಟೈಮಲ್ಲಿ ಆದರೆ ಹೋಗ್ತೀರಿ ಇಬ್ರು, ಹೋಗ್ಬಿಟ್ಟು ವಿಡಿಯೋ ಮಾಡೋಣ. ಇವಾಗ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದು. ಹಾಯ್, ಹಲೋ. ಸೊ ಇವತ್ತು ಡೇ 2, ಕಾರ್ ಬಿಟ್ಟು 2 days ಆಯಿತು. ಇವತ್ತು ಫೋನ್ ಮಾಡಿದ್ದು ಮಧ್ಯಾಹ್ನ ಅರೌಂಡ್ 1 o'clock. ಸೊ ಎಲ್ಲ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀರಿ. ನಾನು ಬೇಸಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀರಿ. ಇವಾಗ ಹೋಗಿ ನೋಡೋಣ ಹೇಗಿದೆ ಕಾರ್, ಯಾವ ತರ ಮಾಡಿದ್ದಾರೆ, ಹೇಗಿದೆ ಕ್ವಾಲಿಟಿ, ಅದೆಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ, ಅಪ್ಡೇಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಕಾರ್ ಸ್ಟುಡಿಯೋಗೆ ಇವಾಗ ರೀಚ್ ಆದ್ರಿ. ಇವಾಗ ಹೋಗಿ ನೋಡೋಣ ಹೆಂಗಿದೆ, ಏನು ವೆಹಿಕಲ್. ಆಕ್ಚುಲಿ ಎಲ್ಲ ಮುಗ್ದಿದೆ, ನೋಡಕ್ಕೆ ಗ್ಲಾಸಿಯಾಗಿ ಚೆನ್ನಾಗಿ ಕಾಣ್ತಿದೆ ದೂರದಿಂದಲೂ ನೋಡಕ್ಕೆ. ಒಂದ್ ಸ್ವಲ್ಪ ಕಡೆ ಅದು ಸ್ವಲ್ಪ ಹೀಟ್ ಹಾಕ್ಬೇಕಂತ ಹೇಳಿದ್ದಾರೆ. ಸೊ ಹಾಕ್ತಿದ್ದಾರೆ ಇವಾಗ. ಆಲ್ಮೋಸ್ಟ್ ಡನ್ ಆಗಿದೆ. ಬಟ್ ನೋಡಕ್ ಆಕ್ಚುಲಿ ಚೆನ್ನಾಗಿದೆ, ಒಂಥರ ಗ್ಲಾಸಿ ಲುಕ್ ಆ ಥರ ಚೆನ್ನಾಗಿ ಕಾಣ್ತಿದೆ ನೋಡಿ. ಆಕ್ಚುಲಿ ಚೆನ್ನಾಗಿದೆ. ಆಕ್ಚುಲಿ ನನಗೂ ಇಷ್ಟ ಆಯ್ತು. ತುಂಬಾ ಒಂಥರ ಗ್ಲಾಸಿಯಾಗಿ ಚೆನ್ನಾಗಿ ಕಾಣ್ತಿದೆ ಆಕ್ಚುಲಿ.
ಎಲ್ಲ ಆಗಿದೆ. ಇವಾಗ ಒಂದು ಸ್ವಲ್ಪ ಕ್ಲೀನಿಂಗ್ ಪ್ರಾಸೆಸ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಅದಾಗಿದ ತಕ್ಷಣ ವೆಹಿಕಲ್ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಏನೋ ಹೆಂಗ ಅನಿಸ್ತಾ? ಪೆಟ್ರೋಲ್ ಬಂಕ್ ಅಲ್ಲಿ ಏನ್ ತರ ನಾವೆಲ್ಲ ಸ್ಟಿಕ್ಕರ್ ಇಲ್ಲ ಅಂದ್ರೆ ಕೇಳ್ತಾ ಇರ್ತಾರೆ. ಸ್ಟಿಕ್ಕರ್ ಅವರು ಗೊತ್ತಿಲ್ಲ. ಒಂಥರ ಗ್ಲಾಸಿ ಅದು ಚೆನ್ನಾಗಿ ಕಾಣ್ತಿದೆಲ್ಲ. ಚೆನ್ನಾಗಿದೆ, ಅದೇ ಕಂಪ್ಲೀಟ್ ಮಾಡ್ಬೇಕಿಲ್ಲ. ಅದೇ ಸ್ವಲ್ಪ ವೈಪ್ ಎಲ್ಲ ಮಾಡಬೇಕು. ಬಟ್ ನನ್ಗಂತೂ ಇಷ್ಟ ಆಯ್ತು. ವಾಷಿಂಗ್ ಏನು ಹಾಕ್ಬೇಡ, ವಾಷಿಂಗ್ ಮಾಡಬಾರ್ದಂತೆ 20 days. ಆಮೇಲೆ 20 days ಆಮೇಲೆ ಎತ್ಕೊಂಡ್ ಬಂದ್ರೆ ಆಮೇಲೆ ಅವರು ಇನ್ನೂ ಅದು ಕೂರ್ಬೇಕಂತಲ್ಲ, ಅದು ಗೊತ್ತು. ಇವಾಗ ಮತ್ತೆ ಇದು ನಾವು ಇವಾಗ ಸ್ವಲ್ಪ ದಿನ ಇದು ಕಾರ್ ಕವರ್ ಆಮೇಲೆ ವಾಶ್ ಎಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇವಾಗ ಮತ್ತೆ 20 days ಆದ್ಮೇಲೆ ಮತ್ತೆ ತಗೊಂಡ್ ಬರ್ಬಿಟ್ಟು ಮತ್ತೆ ಅವ್ರು ಚೆಕ್ ಮಾಡ್ತಾರೆ ಹೆಂಗೆ ಅದು ಹೀಲ್ ಆಗ್ತಿದೆ ಅದೆಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಇವಾಗ ಕ್ಲೀನಿಂಗ್ ಮಾಡಾದ್ಮೇಲೆ. ನನ್ಗಂತೂ ಇಷ್ಟ ಆಯ್ತು, ಆಕ್ಚುಲಿ ಇಷ್ಟ ಆಯ್ತು. ಮಳೆ ಬೀಳ್ತಿದೆ. ಮಳೆ ಬೀಳ್ತಿಲ್ಲ, ಗಾಳಿ. ಫುಲ್ ಧೂಳು ಅದು. ಮಳೆ ಬರ್ಬೇಕು ಸರ್, ಬೀಳುತ್ತೆ. ಅಯ್ಯೋ, ಮಳೆ ಬೀಳೋ ಟೈಮಲ್ಲೇ ತಗೊಂಡ್ ಹೋಗ್ತಾ ಇದೀರಿ. ಅದೇನ್ ಪ್ರಾಬ್ಲಮ್ ಆಗಲ್ಲ ಮಳೆ ಇದು. ಓ ಮೈ ಗಾಡ್, ನೋಡಿ ಎಲ್ಲ ಬೋರ್ಡ್ ಎಲ್ಲ ಬಿದ್ದೋಗ್ತಾ ಇದೆ ಗಾಳಿಗೆ. ಸಖತ್ ಗಾಳಿ ಬೀಸ್ತಾ ಇದೆ. ಎಷ್ಟೋ ದಿನ ಆಮೇಲೆ ಮಳೆ ಬೀಳ್ತಿದೆ. ಇಷ್ಟ ದಿನ ಬಿಸಿಲು ಜಾಸ್ತಿ ಇರ್ತೀವಿ, ಶಕೆ. ಬಟ್ ಈಗ ಸಣ್ಣ ಬೀಸ್ತಿದೆ ಗಾಳಿ ಮತ್ತೆ ಧೂಳು. ಮೇ ಬಿ ಮಳೆ ಬೀಳೋ ಚಾನ್ಸಸ್ ಇದೆ. ಧೂಳೆಲ್ಲ ಎದ್ದೊಳ್ತದೆ. ಧೂಳು ಎದ್ದೊಳದ ಸೊಂಟ್ರಗಾಲಿನ ತರ ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಏನ್ ಪ್ಲಾನ್? ಮುಗಿಸ್ಕೊಂಡು ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಹೋಗೋಣ. ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಫಸ್ಟ್ ಒಂದು ಮಶ್ರೂಮ್ ಗೋಬಿ ಕೊಟ್ಟು ಪ್ಲೀಸ್ ಕಡೆ ಎಲ್ಲಿ ಉಡುಪಿ ಹೋಗ್ಲಲ್ಲ. ಇದು ಗ್ಲಾಸ್ ಮೇಲೆ ನಿಮಗೆ ಕೋಟಿಂಗ್ ಬರುತ್ತೆ ಸರ್. ಈ ಗ್ಲಾಸ್ ಮೇಲೆ ಕೋಟಿಂಗ್ ಏನು ಬೆನಿಫಿಟ್ ಅಂದ್ರೆ ವಾಟರ್ ಡ್ರಾಪ್ಸ್ ಆಗ್ಬಿಡುತ್ತೆ. ಇವಾಗ ಮಳೆ ಮೇಲೆ ಹೋಗ್ತಿರಲ್ಲ, ಅವಾಗ ನಿಮಗೆ ಫೀಲ್ ಗೊತ್ತಾಗುತ್ತೆ ಸರ್. ಇದು ಅಲಾಯಿಲ್ ಕೋಟಿಂಗ್ ಸರ್. ಇದು ಅಲಾಯಿಲ್ ಕೋಟಿಂಗ್ ಮ್ಯಾಟ್ರಿಲ್ ಮೇಲೆ ಬರೋದು. ಇದರಿಂದ ಏನು ಬೆನಿಫಿಟ್ ಅಂದ್ರೆ ಇವಾಗ ಬ್ರೇಕ್ ಡಸ್ಟ್ ಎಲ್ಲ ರೆಸ್ಟ್ ಹಿಡಿಯುತ್ತಲ್ಲ, ಇದೆಲ್ಲ ಕಂಟ್ರೋಲ್ ಆಗುತ್ತೆ ಸರ್. ಈ ಕೋಟಿಂಗ್ ನಾವು ಕಾಂಪ್ಲಿಮೆಂಟ್ಗೆ ಕೊಡೋದು. ಇದು ಕಸ್ಟಮರ್ ಫ್ರಂಟ್ ಆಫ್ ಕಸ್ಟಮರ್ ನಾವು ಇನ್ಸ್ಟಾಲ್ ಮಾಡೋದು. ಯಾಕೆಂದ್ರೆ ಒಬ್ಬರೊಬ್ರು ಕಸ್ಟಮರ್ ಒಪ್ಪಲ್ಲ ಸರ್, ನೀವು ಮಾಡಿದ್ದೀರಾ ಇಲ್ಲ ಅಂತ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಕೋಟಿಂಗ್ ಕಸ್ಟಮರ್ ಮುಂದೆ ಹಾಕ್ತೀವಿ ಸರ್. ಇವಾಗ ಹೋಗ್ಬಿಟ್ಟು ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಅಷ್ಟರಲ್ಲಿ ಅದು ಕ್ಲೀನ್ ಆಗುತ್ತೆ. ಸೊ ಅಮೌಂಟ್ ಏನಿದೆ ನಾವು ಏನ್ ಫೈನಲೈಸ್ ಮಾಡಿದ್ರೆ ಅಮೌಂಟ್ ಪೇ ಮಾಡಿಬಿಟ್ಟು ವೆಯ್ಟ್ ಮಾಡೋಣ ಕಾರ್. ಏನೋ ಕೇಳ್ದಲ್ಲ, ಏನ ಕ್ಲಿಪ್ಪ? ಅದಕ್ಕೆ ನಾನು ಎಲ್ಲಿ ವಿಡಿಯೋ ಮಾಡುವಂತ ಏನಕ್ಕೆ ತೋರ್ಸ್ಬೇಕಲ್ಲ. ಅಯ್ಯೋ, ನಾನು ಮಿಸ್ ಮಾಡ್ಬಿಟ್ಟೆ. ನಿನ್ ಗೊತ್ತು, ನನ್ಗೆ ಗೊತ್ತು ಕಣ, ಅದಕ್ಕೆ ಇದು ಗರ್ಲ್ಸ್ ಆರ್ ಎಷ್ಟು ಇಂಟೆಲಿಜೆಂಟ್ ಅದ ತೋರ್ಸಲ್ಲ ಅಂತ ನಾನು ವಿಡಿಯೋ ಮಾಡುತ್ತೆ. ಸ್ಟುಡಿಯೋ ನೇಮ್ ಬಂದ್ಬಿಟ್ಟು ಡೀಟೇಲಿಂಗ್ ಸ್ಟ್ರೀಟ್ ಅಂತ. ಸೊ ಇದು ಬಂದ್ಬಿಟ್ಟು ಸಾಕಾರ್ ನಗರ್ ಹತ್ರ ಇರೋದು. ಆಮೇಲೆ ನಿಮ್ಗೆ ಫೋನ್ ನಂಬರು ಅಲ್ಲಿ ಕೊಟ್ಟಿದ್ದಾರೆ. ಆಕ್ಚುಲಿ ನಿಮ್ಗೆ ಯಾರಿಗಾದ್ರೂ ವೆಹಿಕಲ್ಗೆ PPF ಮತ್ತೆ ಇನ್ನೂ ಬೇರೆ ಬೇರೆ ಸರ್ವಿಸಸ್ ಮಾಡಬೇಕು ಅನ್ನೋ ತರ ಇದ್ರೆ ನಿಮ್ಗೆ ನೀವು ಇಲ್ಲಿ ಬರ್ಬೋದು. ನೀವು ಇಲ್ಲಿ ಬಂದು ಚೆಕ್ ಮಾಡ್ಬೋದು. ಅವರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಬಿಕಾಸ್ ನನಗೂ ಅಷ್ಟು ನಾಲೆಜ್ ಇರಲಿಲ್ಲ ಇದ್ರ ಬಗ್ಗೆ. ಬಟ್ ಅವರು ಡೀಟೇಲ್ ಆಗಿ ಹೇಳಿದ್ರು ಈ ತರ ಹೆಂಗೆ ಏನು. ಬಿಕಾಸ್ ಎಷ್ಟೊಂದು ಬೇರೆ ಶಾಪ್ಸ್ ಅಲ್ಲೆಲ್ಲ ಹೋದಾಗ ಅವರು ಇಷ್ಟು ನಮ್ಗೆ ಡೀಟೇಲ್ ಆಗಿ ಹೇಳಿಲ್ಲ, ಅಂದ್ರೆ ಅದ್ರ ಪ್ರೋಸ್ ಅಂಡ್ ಕಾನ್ಸ್ ಅನ್ನೋದೆಲ್ಲ ಹೇಳಿಲ್ಲ. ಬಟ್ ಇವ್ರು ನಮ್ಗೆ ಡೀಟೇಲ್ ಆಗಿ ಹೇಳಿದ್ರು, ಮತ್ತೆ ಹೇಗೆ ಮೇಂಟೈನ್ ಮಾಡೋದು ಅದನ್ನೆಲ್ಲ ಹೇಳಿದ್ರು. ಸೊ ಐ ಫೆಲ್ಟ್ ರಿಯಲಿ ಗುಡ್. ಮತ್ತೆ ಅವ್ರ ಎಕ್ಸ್ಟ್ರೀಮ್ ಪೇಷನ್ಸ್, ಆಮೇಲೆ ಹಾರ್ಡ್ ವರ್ಕ್, ಆಮೇಲೆ ತುಂಬಾ ನೀಟಾಗೆ ಕ್ವಾಲಿಟಿಯಾಗೆ ಮಾಡಿಕೊಟ್ಟಿದ್ದಾರೆ. ಬಿಕಾಸ್ ನಾನು ಯಾವಾಗಲೂ ಕ್ವಾಲಿಟಿನ ಫೋಕಸ್ ಮಾಡ್ತೀನಿ. ನನ್ಗೆ ಏನೇ ವಿಷಯದಲ್ಲಾಗಲಿ, ಇದು ಒಂದೇ ವಿಷಯದಲ್ಲಿ ಅಂತಲ್ಲ, ಯಾವುದೇ ಒಂದು ವಿಷಯದಲ್ಲಿ ಅಷ್ಟೇ ಕ್ವಾಲಿಟಿ, ನಾನು ಜಾಸ್ತಿ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಫೋಕಸ್ ಮಾಡ್ತೀನಿ.
ಸೊ ಐ ಫೆಲ್ಟ್ ರಿಯಲಿ ಗುಡ್. ಮತ್ತು ನಂಗೆ ತುಂಬ ಇಷ್ಟ ಆಯಿತು. ಬಂದಿದ ತಕ್ಷಣ ಕಾರು ಶೈನಿಂಗ್ ಆಗಿ ಗ್ಲಾಸಿಯಾಗಿ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ದ ವರ್ಕ್ ಇಸ್ ಆಲ್ಸೋ ರಿಯಲಿ 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 ಗುಡ್. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ನೋಡಿ ಬಂದು ವಿಸಿಟ್ ಮಾಡಿ ಶಾಪ್. ಇಟ್ಸ್ ನಾಟ್ ಅ ಪ್ರಮೋಷನ್ ವಿಡಿಯೋ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಓನ್ ಏನಂತಾರೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತಿರೋದು. ಸೊ ನೀವು ವಿಸಿಟ್ ಮಾಡ್ಬೋದು, ಶಾಪ್ನ ವಿಸಿಟ್ ಮಾಡಿ ಆ್ಯಂಡ್ ಮಾತಾಡಿ, ಅವ್ರ ಹತ್ರ ಮಾತಾಡಿ. ಮತ್ತು ಪ್ರೈಸು ಅಷ್ಟೇ. ನಾವು ಬೇರೆ ಕಡೆ ಕೇಳಿದಾಗ ನಿಜವಾಗ್ಲೂ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ನಾವು ಆ್ಯಕ್ಚುಲಿ ಮಾಡ್ತಿರೋದು 5 ಇಯರ್ಸ್ಗೆ. ಸೊ ನನಗೆ ಇಲ್ಲಿ ಪ್ರೈಸ್ನೂ ನನಗೆ ವರ್ತ್ ಅಂತ ಅನ್ನಿಸ್ತು ಕಂಪೇರ್ ಟು ಅದರ್ ಶಾಪ್ಸ್. ಸೊ ನನಗೆ ಎಲ್ಲನೂ ಓಕೆ ಅನ್ನಿಸ್ತು. ಸೊ ಅದಕ್ಕೆ ನಾವಿಲ್ಲಿ ಫೈನಲೈಸ್ ಮಾಡಿದ್ವಿ. ಸೊ ನೀವು ಬಂದು ವಿಚಾರಿಸಿ, ನಿಮ್ಗೆ ಏನಾದರೂ ಮಾಡಿಸ್ಕೊಡೋ ಥರ ಇದ್ದರೆ ನಿಮ್ಮ ವೆಹಿಕಲ್ಗೆ ಯು ಕ್ಯಾನ್ ಗೋ ಅಹೆಡ್. ಸೊ ಥ್ಯಾಂಕ್ ಯು ಸೋ ಮಚ್. ನಮಗೆ ಗೈಡ್ ಮಾಡಿದ್ದು ಬಂದ್ಬಿಟ್ಟು ಅವ್ರ ಹೆಸರು ಸರ್ವಣ ಅಂತ ಹೇಳ್ಬಿಟ್ಟು. ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಕ್ಚುಲಿ ನಮಗೆ ಬೇರೆ ಕಡೆ ಹೋದಾಗೆಲ್ಲ ನಮಗೆ ಎಷ್ಟು ಅವ್ರ ಬೆನಿಫಿಟ್ಗೋಸ್ಕರ ಅವ್ರಿಗೆ ಪ್ರಾಫಿಟ್ ಬರೋದು, ಇಲ್ಲ ಅವ್ರಿಗೆ ಒಂದು ಬಿಸ್ನೆಸ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ರು ಅಷ್ಟೇ. ಬಟ್ ಇಲ್ಲಿ ಇವರು ನಮಗೂ ನಾವ್ ಹೆಂಗೆ ಯೂಸೇಜ್ ಮಾಡಬೇಕು, ಅದರಲ್ಲಿ ಏನೇನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ ಅದೆಲ್ಲನೂ ಹೇಳಿದ್ರು. ಸೊ ಐ ರಿಯಲಿ ಲೈಕ್ ದ್ಯಾಟ್. ಇವಾಗ ಕಾರ್ನ ಆಚೆ ಎತ್ಕೊಂಡು ಹೋಗ್ತಿದ್ದಾರೆ. ಇರು, ನೀವ್ ನೋಡ್ಬೋದು ಎಷ್ಟು ಗ್ಲಾಸಿಯಾಗಿ ಹೆಂಗ್ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ನನ್ಗೆ ತುಂಬಾ ಇಷ್ಟ ಆಗ್ಬಿಡ್ತು ಆಕ್ಚುಲಿ ನೋಡಕ್ಕೆ. ಸೊ ಫೈನಲಿ ಕಾರಲ್ಲಿ ಕುತ್ಕೊಂಡ್ರಿ. ಇವಾಗ ಒಂದ್ ರೌಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ರಿ. ಮಳೆ ಬಂದಿಲ್ಲ, ಮತ್ತೆ ಎಲ್ಲ ಗಲೀಜ್ ಮಾಡಿಸ್ತೀಯಲ್ಲ ನೀನು. ಏನಕ್ಕೆ ಓಪನ್ ಮಾಡ್ದೆ ಅದನ್ನ? ಕ್ಲೋಸ್ ಮಾಡಲ್ಲ, ಮಳೆ ಬಿದ್ದು ಮತ್ತೆ ಒಂಥರ ಡಾಟ್ 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 ತರ ಆಗುತ್ತೆ. ಇವನಿಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಮಳೆ ಬರ್ಲಿ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುತ್ಕೊಂಡಿದ್ದೆ. ಇವಾಗ ಫೈನಲಿ ಡ್ರಿಸಲ್ ಆಗ್ತಾ ಇದೆ. ನೋಡೋಣ, ಜೋರಾಗಿ ಬೀಳುತ್ತೆ ಏನೋ ಗೊತ್ತಿಲ್ಲ. ಸೊ ಇವಾಗ ಒಂದ್ ರೌಂಡ್ ಹೋಗಿ ಏನಾದ್ರು ತಿನ್ಕೊಂಡೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್. ಆಮೇಲೆ ಇವಾಗ ಏನಂದ್ರೆ ಇವಾಗ ನೆಕ್ಸ್ಟ್ ಏನ್ ಪ್ಲಾನ್ ಏನು ಇಲ್ಲ ತಾನೆ? ಮಶ್ರೂಮ್ ಗೋಬಿ ತಿನ್ನೋಣ, ಇಲ್ಲಾಂದ್ರೆ ನಾರ್ಮಲ್ ಗೋಬಿ ತಿನ್ನೋಣ. ಓಕೆ. ಸೊ ಫಸ್ಟ್ ಥಿಂಗ್ I wanted to thank and I wanted to appreciate ರಾಹುಲ್ ಸರ್ ಆ್ಯಂಡ್ ಸರ್ವಣ ಸರ್. ಸೊ ರಾಹುಲ್ ಸರ್ ಬಂದ್ಬಿಟ್ಟು ಅವ್ರ ಓನರು. ಸೊ ಸರ್ವಣ ಸರ್ ಬಂದ್ಬಿಟ್ಟು ಅವ್ರು ನಮಗೆ ಗೈಡ್ ಮಾಡಿದ್ರು ಎಲ್ಲ ಕಂಪ್ಲೀಟಾಗೆ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಅವರೆಲ್ಲ ಡೀಟೇಲಾಗಿ ಗೈಡ್ ಮಾಡಿದ್ರು. ಸೊ ಐ ರಿಯಲಿ ಅಪ್ರಿಷಿಯೇಟ್. ಮತ್ತು ರಿಯಲಿ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದೀರಾ. ನನಗೆ ತುಂಬ ಇಂಪ್ರೆಸ್ ಆಯಿತು. ಸೊ ನಿನ್ಗೆ ಹೆಂಗೆ ಅನ್ನಿಸ್ತಾ? ನನಗೆ ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು. ಇವನು ಆ್ಯಕ್ಚುಲಿ ಜಲ್ದಿ ಸ್ಯಾಟಿಸ್ಫೈ ಆಗಲ್ಲ ಏನೇ ವಿಷಯದಲ್ಲಾಗಲಿ. ನೀಟಾಗಿದೆಯಾ ಇಲ್ಲ ಹೆಂಗಿದೆ ಒಂದು ಚೂರು ಡೀಟೇಲಾಗಿ ಚೆಕ್ ಮಾಡ್ತಾನೆ ಇವನಿಗೂ ತುಂಬ ಇಷ್ಟ ಆಯಿತು ಅವ್ರು ಮಾಡ್ಕೊಡೋರು ವರ್ಕು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಐ ಆಮ್ ರಿಯಲಿ ಐ ಕ್ಯಾನ್ ಓನ್ಲಿ ಸೇ ಥ್ಯಾಂಕ್ ಯು. ಮಳೆ ಜೋರಾಗಿ ಬರ್ತಿದೆ. ಆ್ಯಕ್ಚುಲಿ ತಣ್ಣಗೆ ಫೀಲ್ ಆಗ್ತಿದೆ. ಇಷ್ಟು ದಿನ ಫುಲ್ಲು ಸೆಕೆ ಇತ್ತು. ಈಗ ತಣ್ಣಗೆ ಫೀಲ್ ಆಗ್ತಿದೆ. ಏನಕ್ಕೆ ಇಲ್ಲಿ ನಿಲ್ಸಿದ್ಯಾ? ಅದು ಮಿರರ್ ಅಡ್ಜಸ್ಟ್ ಮಾಡ್ಕೊಂತದೆ. ನೀನ್ ಮಿರರ್ ಇಂದ ಸ್ವಲ್ಪ ಈ ಕಡೆ ಬಾ, ಹಿಂದೆ ಬರೋದು ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ. ಮತ್ತು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್, ಸಪೋರ್ಟಿಂಗ್ ಮೈ ವಿಡಿಯೋಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್, ಟೇಕ್ ಕೇರ್.